to my next video. So this is based on electric dipole. ಸೊ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ನ ನಾವು ಸ್ಟಡಿ ಮಾಡ್ತಿದ್ವಿ. ಸೊ ನಿಮ್ಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋಗಳೆಲ್ಲ ನಿಮಗೆ ಬರ್ತಾನೆ ಇರ್ತವೆ ನೋಟಿಫಿಕೇಷನ್ನಲ್ಲಿ. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಸೊ ಈಗ ನಮ್ಮದು ನೆಕ್ಸ್ಟ್ ಟಾಪಿಕ್ ಬಂದು ಎಲೆಕ್ಟ್ರಿಕ್ ಡೈಪೋಲ್ ಅಂತ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ಈಗ ಮೇಜರ್ಲಿ ನಾವು ಚಾರ್ಜಸ್ ಮೇಲೆ ಸ್ಟಡಿ ಮಾಡ್ತಾಯಿದ್ವಿ. ಸೊ ಚಾರ್ಜಸಲ್ಲಿ ಈಗ ಯಾವುದಾದ್ರೂ ಒಂದು ಚಾರ್ಜದು ನೇಚರ್ ತೊಗೊಂಡಾಗ ಈಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ನ್ಯೂಟ್ರಲ್ ಕೂಡ ಇರುತ್ತೆ, ಟೆಸ್ಟ್ ಚಾರ್ಜ್ ಕೂಡ ಇರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಬಂದಾಗ ಡೈಪೋಲ್, ಸೊ ಈ ಡೈಪೋಲಲ್ಲಿ 2 ಪೋಲ್ಸ್ ಇರ್ತದೆ. ಸೊ ಅದರಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಇಲ್ಲಿ ಮೇಜರ್ಲಿ ಎಲೆಕ್ಟ್ರಿಕ್ ಡೈಪೋಲ್ನ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ನೆಗೆಟಿವ್ ಚಾರ್ಜ್ನ ತೊಗೊತೀವಿ, ಇನ್ನೊಂದು ಪಾಸಿಟಿವ್ ಚಾರ್ಜ್ನ ತೊಗೊತೀವಿ. ಸೊ 2 ಚಾರ್ಜಸ್ ಇದೆ ಇಲ್ಲಿ. ಸೊ ಇದು ಬಂದು ಆ್ಯಕ್ಸಿಯಲ್ ಲೈನ್. ಸೊ ಇದು ಆ್ಯಕ್ಸಿಯಲ್ ಲೈನಲ್ಲೇ ಇರುತ್ತೆ. ಸೊ ಲೈನ್ಸ್ ಏನು ಚೇಂಜಸ್ ಆಗೋಲ್ಲ. ಸೊ ಆ್ಯಕ್ಸಿಯಲ್ ಲೈನ್ ಬಿಟ್ಟು ನಮಗೆ ಇನ್ನು ಬರ್ತಕ್ಕಂಥದ್ದು ಈ ಪಾಯಿಂಟಲ್ಲಿ, ಅಂದರೆ ಸೆಂಟರ್ ಪಾಯಿಂಟ್ಗೆ ಒಂದು ಈಕ್ವಿಟೋರಿಯಲ್ ಲೈನ್ ಅನ್ನೋದು ಬರುತ್ತೆ. ಸೊ ಇದನ್ನ ಪಾಯಿಂಟ್ ಪಿ ಅಂತ ನೋಡ್ತೀವಿ. ಇದು ಈ ಡೈರೆಕ್ಷನ್ಗೆ, ನೆಗೆಟಿವಿಂದ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ, ಅಂದರೆ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಹೋಗ್ತಾ ಇರುತ್ತೆ. ಸೊ ಈ ಪೋಲ್ ಏನಿದೆ ಅದನ್ನು ನಾವು ವಿ ಕಾಲ್ ಇಟ್ ಆ್ಯಸ್ ಈಕ್ವಿಟೋರಿಯಲ್ ಲೈನ್ ಅಂತ ಕರಿತೀವಿ. ಸೊ ಇದು ಬಂದು ನಮಗಿರ್ತಕ್ಕಂಥ 2 ಚಾರ್ಜಸ್ಸು ಏನು ಪ್ಲೇಸ್ ಮಾಡಿದ್ವಿ ಒಂದು ಇದರಲ್ಲಿ ಸ್ಪೇಸಲ್ಲಿ, ಅದನ್ನು ನಾವು ನೋಟ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ಇದನ್ನು ನಾವು ಪಿ ಅಂತ ಕರಿತೀವಿ. ಸೊ ಇದು ಬಂದು ಡೈಪೋಲ್ ಮೂಮೆಂಟ್ದು ಒಂದು ಸಿಂಬಲ್. ಸೊ ಇಲ್ಲಿ ಈ ಚಾರ್ಜಸ್ ಇದೆಯಲ್ಲ, ಈ ಚಾರ್ಜಸ್ಗೆ ಇರ್ತಕ್ಕಂಥ ಒಂದು ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಬಂದು 2a ಇರುತ್ತೆ. ಸೊ ಇದನ್ನೇ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಸೊ ಇದು ಈಕ್ವಿಟೋರಿಯಲ್ ಲೈನ್ ಆಯಿತು ಅಂತಂದರೆ ಈ ಪಾರ್ಟ್ ಬಂದು ಆ್ಯಕ್ಸಿಯಲ್ ಲೈನ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ನ ಡಿಫೈನ್ ಮಾಡೋದಾದರೆ, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ ಸೆಪರೇಟೆಡ್ ಬೈ ಎ ಶಾರ್ಟ್ ಡಿಸ್ಟೆನ್ಸ್ ಆರ್ ಸ್ಮಾಲ್ ಡಿಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಸೊ ಆ ಸ್ಮಾಲ್ ಡಿಸ್ಟೆನ್ಸ್ ಬಂದು 2a ಆಗಿರುತ್ತೆ. ಸೊ ಡೆಫಿನೇಷನ್ ಬರೆಯೋಣ ಇಲ್ಲಿ. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ is a pair of equal and opposite point charges separated by short distance. ಸೊ ಇದನ್ನು ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಡೈಪೋಲಲ್ಲಿ ಈಗ ಏನಿದೆ, ಇಲ್ಲಿ 2 ಚಾರ್ಜಸ್ ಇದೆ. ಸೊ ಇದನ್ನು ಕೂಡ ಮೆನ್ಷನ್ ಮಾಡೋಣ. ಲೆಟ್ q and -q are 2 charges and equal and charges having equal and opposite point charges separated by a small distance. ಸೊ ಇಲ್ಲಿ ನಾವು ಸ್ಮಾಲ್ ಡಿಸ್ಟೆನ್ಸ್ನ 2a ಅಂತ ಡಿಫೈನ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆವರೆಗೂ ಬಂದು ಡಿಸ್ಟೆನ್ಸ್ ಬಂದು a, ಇಲ್ಲಿಂದ ಇಲ್ಲಿಗೆ ಬಂದು ಡಿಸ್ಟೆನ್ಸ್ ಬಂದು a. ಸೊ a plus a we are getting 2a. So the total charge of the electric dipole is 0, but this does not mean that the field of the electric dipole is 0. ಸೊ ಇಲ್ಲಿ ಟೋಟಲ್ ಚಾರ್ಜ್ ಏನಾದರೂ 0 ಆಯಿತು ಅಂದರೆ, ಎಲೆಕ್ಟ್ರಿಕ್ ಡೈಪೋಲ್ದು ಏನು 0 ಆಯಿತು ಅಂತಂದರೆ ದ ಫೀಲ್ಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಏನಿದೆ ಈ ಫೀಲ್ಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಡೈಪೋಲ್ದು 0 ಆಗುತ್ತೆ ಅಂತ ಅರ್ಥ ಅಲ್ಲ. ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥ ಇನ್ನೊಂದು ಟಾಪಿಕ್ ಬಂದು ಡೈಪೋಲ್ ಮೂಮೆಂಟ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಬೇರೆ, ಡೈಪೋಲ್ ಮೂಮೆಂಟ್ ಬೇರೆ. ಸೊ ಡೈಪೋಲ್ ಮೂಮೆಂಟ್ ಅಂತ ಇದೆ, ಅದನ್ನು ಡಿಫೈನ್ ಮಾಡೋಣ. ಡೈಪೋಲ್ ಮೂಮೆಂಟ್. So dipole moment we are represented as
P. A dipole moment is the measure of the strength of the dielectric dipole. ಈ ಏನಿದೆ ಇಕ್ವಿಟೋರಿಯಲ್ ಲೈನು ಮತ್ತು ಆಕ್ಸಿಯಲ್ ಲೈನ್ ಏನಿದೆ ಅದರಲ್ಲಿ ನಾವು ಎರಡು ಚಾರ್ಜಸ್ನ ಪ್ಲೇಸ್ ಮಾಡ್ತೀವಿ. ಆ ಎರಡು ಚಾರ್ಜಸ್ಗೆ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೆಂತ್ ಇದೆಯಲ್ಲ, ಸೊ ಆ ಸ್ಟ್ರೆಂತ್ನ ನಾವು ಅದರದ್ದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಬೇಸಿಕಲಿ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಹೂಸ್ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಸೊ ಇದೊಂದು ಪಾಯಿಂಟು. ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು it's a product of charge and product of the magnitude of either charge and the distance between them. So distance ಬಂದು 2a ಇದೆ, 2a ಇಲ್ಲಿ ಮೆನ್ಷನ್ ಮಾಡೋಣ. ಸೊ ಇಲ್ಲಿ ಫ್ರಮ್ ದ ಪಾಯಿಂಟ್ ಅಲ್ವಾ, ಫ್ರಮ್ ದ ಡೈಪೋಲ್ ಮೂಮೆಂಟ್ ಮೇಲೆ ನೋಡ್ತಾ ಇದ್ವಿ. ಸೊ ಇಲ್ಲಿ ಪಿ ಕ್ಯಾಪ್ ಅನ್ನೋದು ಬರುತ್ತೆ. ಸೊ ದಿಸ್ ಈಸ್ ಅ ಡೈಪೋಲ್ ಮೂಮೆಂಟ್. ಸೊ ಮೇಯ್ನಾಗಿ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೇನು, ಡೈಪೋಲ್ ಮೂಮೆಂಟ್ ಅಂದ್ರೇನು, ಸೊ ಇವೆಲ್ಲ ಬಂದು ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಏನು ಮಾಡ್ತೀನಿ ಅದರಲ್ಲಿ ಮೇಯ್ನ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ಇದು ಬಿಟ್ಟು ನಮಗೆ ಡೈಪೋಲ್ ಫೀಲ್ಡ್ ಅಂತ ಕೂಡ ಬರುತ್ತೆ. ಸೊ ಇಲ್ಲಿ ಡೈಪೋಲ್ ಫೀಲ್ಡ್ ಅಂದರೆ ಇಟ್ ಇಸ್ ದ ಸ್ಪೇಸ್ ಅರೌಂಡ್ ದ ಡೈಪೋಲ್ ಇನ್ ವಿಚ್ ದ ಎಲೆಕ್ಟ್ರಿಕ್ ಎಫೆಕ್ಟ್ ಆಫ್ ದ ಡೈಪೋಲ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ಇಲ್ಲಿ ಡೈಪೋಲ್ ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥ ಒಂದು ಫೀಲ್ಡ್ನ ವಿ ಕಾಲ್ ಇಟ್ ಆಸ್ ಡೈಪೋಲ್ ಫೀಲ್ಡ್ ಅಂತ ಕರಿತೀವಿ. ಡೈಪೋಲ್ ಫೀಲ್ಡ್. ಸ್ಪೇಸ್ ಅರೌಂಡ್ ದ dipole in which the electric effect of the dipole can be experienced. ಸೊ ಇಷ್ಟು ಬಂದು ಎಲೆಕ್ಟ್ರಿಕ್ ಡೈಪೋಲು ಮತ್ತು ಡೈಪೋಲ್ ಮೂಮೆಂಟ್ ಆ್ಯಂಡ್ ಡೈಪೋಲ್ ಫೀಲ್ಡ್ ಬಗ್ಗೆ. ಸೊ ನಮ್ಮ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಫೀಲ್ಡ್ ಇಂಟೆನ್ಸಿಟಿ ಆನ್ ಆಕ್ಸಿಯಲ್ ಲೈನ್ ಆ್ಯಂಡ್ ಫೀಲ್ಡ್ ಇಂಟೆನ್ಸಿಟಿ ಆನ್ ಈಕ್ವಿಟೋರಿಯಲ್ ಲೈನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ನೋಡೋಣ. ಥ್ಯಾಂಕ್ ಯು. ಅಲ್ಲಿವರೆಗೂ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ.